ಹೊನ್ನಾವರದ ಮೂಡಗಣಪತಿ ಸಭಾಭವನದಲ್ಲಿ ಹೊನ್ನಾವರ ಬಿಜೆಪಿ ಮಂಡಲದ ವತಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ನೂತನ ಸಂಸದರಾಗಿ ಆಯ್ಕೆಯಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅಭಿನಂದಿಸಲಾಯಿತು. ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಕಾರ್ಯಕ್ರಮವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿದರು. ಬಳಿಕ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಕಾಗೇರಿ, ಈ ಬಾರಿ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಹಾಲು ಸಕ್ಕರೆಯಂತೆ ಕೆಲಸ ಮಾಡಿದೆ. ಜಿಲ್ಲೆಯಲ್ಲಿ ಸರಿಸುಮಾರು 62% ಮತ ಬಿಜೆಪಿ ಅಭ್ಯರ್ಥಿಗೆ ನೀಡಿದ್ದಾರೆಂದರೆ ಮತದಾರ ಪ್ರಭುಗಳು ಬಿಜೆಪಿ ಮೇಲೆ ಎಷ್ಟು ಅಭಿಮಾನ ಹೊಂದಿದ್ದಾರೆ ಎನ್ನುವುದು ತಿಳಿಯುತ್ತದೆ. ಸಂಘಟನೆಯ ಶಕ್ತಿ, ಮೋದಿಯವರ ಅಭಿವೃದ್ಧಿ ಕೆಲಸ ನನ್ನ ಗೆಲುವಿಗೆ ಕಾರಣ. ಇದನ್ನು ವಿಶ್ವಾಸದಲ್ಲಿಟ್ಟು ಕೆಲಸ ಮಾಡುತ್ತೇನೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕರೆ ನೀಡಿದರು. ಯಾವ ಪ್ರಮಾಣದಲ್ಲಿ ವಿಶ್ವಾಸಕ್ಕೆ ಇಟ್ಟಿದ್ದಾರೆ ಅಂತ ನೋಡಿ. ಅರೆ ನಾನು ಒಂದೊಂದು ಕ್ಷೇತ್ರದಿಂದ ನಾವು ನೋಡಿದ್ರು ಎಂತ ಅದ್ಭುತವಾದಂತಹ ಮತ ನಮಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಸರ್ಕಾರ ಇಲ್ಲದಿದ್ದರೂ ಕಾರ್ಯಕರ್ತರು ಗೆಲುವಿಗೆ ಶ್ರಮಪಟ್ಟಿದ್ದಾರೆ. ಅವರಿಗೆ ತೊಂದರೆ ಆದಾಗ ರಕ್ಷಣೆ ಅಗತ್ಯ. ನಮ್ಮ ಸರ್ಕಾರ ಅಧಿಕಾರದಲ್ಲಿಲ್ಲದಿರುವುದರಿಂದ ನಮ್ಮ ಕಾರ್ಯಕರ್ತರ ಮೇಲೆ ಇಲ್ಲಿನ ಸಚಿವರು ಸುಳ್ಳು ದೂರು ದಾಖಲಿಸುವ ಕೆಲಸ ಮಾಡಿದ್ದಾರೆ. ಮನೆಯಲ್ಲಿರುವ ಮಹಿಳೆಯ ಮೇಲೂ 307 ಕೇಸ್ ದಾಖಲಿಸುವ ಕೆಲಸ ಆಗಿದೆ. ಕಳೆದ 1 ವರ್ಷದಿಂದ ನಿರಂತರ ಇಂತಹ ಪ್ರಕರಣ ನಡೆಯುತ್ತಿದೆ. ಸೂಕ್ಷ್ಮತೆಯಿಂದ ಗಮನಿಸಿ, ಮುಂದಿನ ಬಾರಿ ಬರುವುದು ನಾವೇ, ಗೆಲ್ಲುವುದು ಶತಸಿದ್ಧ. ಆಗ ಕರ್ಮ ರಿಟರ್ನ್ ಆಗುತ್ತದೆ ಎಂದು ಪರೋಕ್ಷವಾಗಿ ಟಾಂಗ್ ನೀಡಿದ್ರು. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಬಿಜೆಪಿ ಪಕ್ಷಕ್ಕೆ ಕಾರ್ಯಕರ್ತರೇ ಆಸ್ತಿ. ಅವರ ಪರಿಶ್ರಮ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯತೆ, ಅಭಿವೃದ್ಧಿ ಕಾರ್ಯಗಳು ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಕಾರಣವಾಗಿದೆ. ನಮ್ಮನ್ನು ಗೆಲ್ಲಿಸಲು ಶ್ರಮಿಸುವ ಕಾರ್ಯಕರ್ತರನ್ನು ಎಂದೂ ಕೈಬಿಡಬಾರದು. ಅವರನ್ನು ರಕ್ಷಣೆ ಮಾಡುವುದು ನಮ್ಮ ಹೊಣೆ. ಜಿಲ್ಲೆಯ ರೈಲ್ವೆ, ರಾಷ್ಟ್ರೀಯ ಹೆದ್ದಾರಿ, ಇತರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿ ಎಂದು ಹೇಳಿದರು. ನಮ್ಮ ಕುಮಾರಸ್ವಾಮಿ ಅವರಿಗೆ ನೀಡಿದ್ರಿ ಯೋಗ್ಯ. ಕುಮಾರಸ್ವಾಮಿ ಅವರು ಬಹಳ ಒಳ್ಳೆಯ ಲೀಡರ್ ಅನ್ನುವಂಥದ್ದನ್ನು ನಾವು ಅನೇಕ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ನಾವು ನೋಡ್ತೇವೆ. ಅವರ ಮಾತುಗಳನ್ನು ಅವರಿಗೆ ಇರಬೇಕಾಗಿತ್ತು ಅಂತ ನಮ್ಮೆಲ್ಲ ಬಯಕೆ ಇತ್ತು. ಅವರು ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಇದ್ರೆ ನಮ್ಗೆ ಸ್ವಲ್ಪ ಅಧಿವೇಶನದಲ್ಲಿ ಹೆಚ್ಚಿಗೆ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಏನೇ ಇರಲಿ, ಕಾರ್ಯಕರ್ತರ ಹೋರಾಟ ನಿಜವಾಗಿಯೂ ಮೆಚ್ಚುವಂಥದ್ದೇ. ಯಾಕಂದ್ರೆ ಇಷ್ಟೆಲ್ಲ ಲೀಡ್ ಕೊಡ್ತಾರೆ ಅನ್ನುವಂಥದ್ದು ನಮ್ಗೆ ಇರಲಿಲ್ಲ. ಕುಮಟಾ ಮತದಾರ ಕ್ಷೇತ್ರದಿಂದ ಯಾರೂ ಹೇಳಿಲ್ಲ, ಅದಕ್ಕೆ ನಾನು ಹೇಳಬೇಕಾಗಿತ್ತು. 54,000 ನಮ್ಮ ಕ್ಷೇತ್ರದಿಂದ 54,000 ಲೀಡ್ಗಳನ್ನು ನಾವು ಕಾಗೇರಿ ನೀಡಿದ್ದೇವೆ. ಅವರು ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಳ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ರೈಲ್ವೆ ಬಗ್ಗೆ ಅವ್ರು ಸ್ವಲ್ಪ ಪ್ರಯತ್ನಗಳನ್ನ ಮಾಡಬೇಕು ಅನ್ನುವಂಥದ್ದನ್ನು. ಹೊನ್ನಾವರದಲ್ಲಿದ್ದಂಥ ರೈಲ್ವೆ ಸ್ಟೇಷನ್ ಮೇಲ್ದರ್ಜೆಗೆ ಏರಿಸುವಂಥ ಕೆಲಸಗಳು ಸರ್ ಆಗಬೇಕು. ಯಾಕೆಂದರೆ ಅಲ್ಲಿ ಎಲ್ಲ ಟ್ರೈನ್ಗಳು ನಿಲ್ಲೋದಿಲ್ಲ, ಮತ್ತು ಟ್ರೈನ್ಗಳು ಬರುವುದಿಲ್ಲ, ರಿಸರ್ವೇಷನ್ ಇಲ್ಲ, ಅನೇಕ ಸಮಸ್ಯೆಗಳಿದ್ದಾವೆ. ಅದೆಲ್ಲ ಏನು ದೊಡ್ಡ ಕೆಲಸ ಅಲ್ಲ ಸರ್. ನೀವು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಇದೆ. ಯಾಕೆಂದರೆ ನೀವು ಈಗಾಗಲೇ ನಮ್ಮ ನಿರೀಕ್ಷೆಗೂ ಮೀರಿ ಎಲ್ಲ ಸಚಿವರನ್ನ ಮತ್ತು ಎಲ್ಲ ಮುಖಂಡರನ್ನ ನೀವು ಭೇಟಿಯಾಗಿದ್ದು ನಮ್ಗೆಲ್ಲರಿಗೂ ಖುಷಿ ನೀಡಿದೆ ನಮ್ಮ ಕಾರ್ಯ.
ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ಪಕ್ಷದ ಹಿರಿಯ ಮುಖಂಡರಾದ ಮಾಜಿ ಪ್ರಧಾನಿ ದೇವೇಗೌಡರು ಮೋದಿಜಿಯವರ ಮೇಲೆ ಅಭಿಮಾನ ಹೊಂದಿದ್ದು ಈ ಬಾರಿ ಬಿಜೆಪಿ ಗೆಲುವಿಗೆ ಶ್ರಮಿಸಿ ಎಂದು ಪಕ್ಷದ ಸಭೆಯಲ್ಲಿ ಕರೆ ನೀಡಿದ್ದರು. ಅದೇ ಪ್ರಕಾರವಾಗಿ ನಮ್ಮ ಪ್ರಯತ್ನ ಸಾಗಿತ್ತು. ಅಭಿವೃದ್ಧಿಯ ಜೊತೆಗೆ ನಮ್ಮೆಲ್ಲರನ್ನು ಒಂದುಗೂಡಿಸಿಕೊಂಡು ಹೋಗುವಂತಹ ಕೆಲಸ ಆಗಬೇಕು ಎಂದು ಸಂಸದರಲ್ಲಿ ಮನವಿ ಮಾಡಿಕೊಂಡರು. ಯಾರು ಕೊಟ್ಟರು ಬಿಜೆಪಿ ಗೆಲ್ತಾರೆ, ಅನುಮಾನನೇ ಬೇಡ. ನೀವು ನಾವು ಗೆದ್ದೇ ಗೆಲ್ತಾರೆ. ಅವರು ಗೆಲ್ಲೇಬೇಕು ಅಂತ ನನಗೆ ಅವಾಗ ಆ ಮಾತು ಹೇಳಿದ್ದೆ. ಸಂಘಟನೆ ಜಿಲ್ಲೆ ಇದು, ಅದು ನಾವು 100% ಪರಿಶ್ರಮ ಆಗ್ತೀವಿ. ಯಾವ್ದು ಬಗ್ಗೆ ನಿಮ್ಗೆ ಅನುಮಾನ ಬೇಡ, ಯಾರೂ ವಿರೋಧ ಮಾಡೋದಿಲ್ಲ. ಮತ್ತು ಕಾಗೇರಿಯವರು ಅತ್ಯಂತ ಅನುಭವ ಇದ್ದಂಥವ್ರು. ಘಟ್ಟದ ಕೆಳಗೆ ಘಟ್ಟದ ಮೇಲೆ ಎಲ್ಲ ಅವ್ರ ವಿಷಯ ಗೊತ್ತಿದೆ. ಯಾಕಂದ್ರೆ ಎರಡೂ ಕಡೆ ಶಾಸಕರಾದವರು ಅಂತ ಹೇಳಿ ಬಂದಿದ್ದೆ. ಇಲ್ಲಿ ಬಂದ್ಮೇಲೆ ನಾನು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಯಾಕೆ ಹೇಳ್ತೀನಿ ಅಂದರೆ, ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಈ ಚುನಾವಣೆ ಸಂದರ್ಭದಲ್ಲಿ ನಮ್ಮಲ್ಲೆಲ್ಲೂ ಗುಂಪು ಘರ್ಷಣೆ ಯಾವುದೇ ರೀತಿ ಆಗಲಿಲ್ಲ. ಭಟ್ಕಳ ಕ್ಷೇತ್ರದಲ್ಲಿ ಅಷ್ಟಾಗಿ JDS ಪ್ರಾಬಲ್ಯ ಇಲ್ದಿದ್ರು JDS ಲೀಡರ್ಸ್ ಇದ್ದಾರೆ. PT ನಾಯ್ಕರಂತವರು, PT ನಾಯ್ಕರಂತವರು, ನಮ್ಮ ಗೋವಿಂದಗೌಡರು, ಗಣಪೇಗೌಡರು, ಹೀಗೆ ಎಲ್ಲ ಲೀಡರ್ಸ್ ಇದಾರಲ್ಲ ಆ ಭಾಗದಲ್ಲಿ. ಮಾಜಿ ಶಾಸಕ ಶಿವಾನಂದ ನಾಯ್ಕ್ ಮಾತನಾಡಿ, ಮೋದಿಯವರು ಜಿಲ್ಲೆಗೆ ಬಂದು ಹೋದ ಮೇಲೆ ಜಿಲ್ಲೆಯ ರಾಜಕೀಯ ಚಿತ್ರಣವೇ ಬದಲಾಯಿತು. ನಿರೀಕ್ಷೆಗೂ ಮೀರಿ ಜಯ ಸಾಧಿಸಿದ್ದೇವೆ. ಕಾರ್ಯಕರ್ತರ ಶ್ರಮ, ಕಾಗೇರಿಯವರ ನಾಯಕತ್ವ, ಸರಳ ಸಜ್ಜನಿಕೆ ಜನರು ಒಪ್ಪಿಕೊಂಡರು. ಮುಂಬರುವ ಸ್ಥಳೀಯ ಚುನಾವಣೆ ಗೆಲ್ಲಲು ಚಟುವಟಿಕೆ ನಡೆಸಿ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ ಕರ್ಕಿ, ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್, ಮುಖಂಡರಾದ ಗೋವಿಂದ್ ನಾಯ್ಕ್, ವೆಂಕಟೇಶ್ ನಾಯ್ಕ್, ಉಮೇಶ್ ನಾಯ್ಕ್, MG ನಾಯ್ಕ್, ರಾಜು ಭಂಡಾರಿ, ವಿನೋದ್ ನಾಯ್ಕ್, ರಾಯಲ್ ಕೇರಿ, ಹೇಮಂತ್ ಗೌಂಕರ್, GG ಶಂಕರ್, MG ಭಟ್ ಹಾಗೂ ಬಿಜೆಪಿ JDS ಕಾರ್ಯಕರ್ತರು ಭಾಗಿಯಾಗಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.